ಹಾಯ್, ಗುಡ್ ಮಾರ್ನಿಂಗ್. ಒಂದು ಕಪ್ ಕಾಫಿ ಸಿಗ್ಬೋದಾ? ವೆರಿ ಗುಡ್ ಮಾರ್ನಿಂಗ್. ಕಾಫಿ ಕೊಡೋಣ, ಅದಕ್ಕೆ ಯಾಕೆ ಎಷ್ಟು ಕಾಫಿ ಸಿಗ್ಬೋದಾ ಅಂತ ಕೇಳ್ತೀರಿ? ಕಾಫಿ ರೆಡಿ ಮಾಡಿದ್ದೆ ನಾನು, ನೀವು ಬರಲಿಲ್ಲ ಅಂತ ಹೇಳಿ ಕಾಯಕತ್ತಿದ್ದೆ. ಕಾಫಿಗೆ ಸ್ವಲ್ಪ ಶುಗರ್ ಜಾಸ್ತಿ ಇರಲಿ. ಹಾಕ್ತೇನೆ ತಗೊಳ್ರಿ, ನಂಗೆ ಗೊತ್ತೈತಿ. ಅಂದಂಗೆ ಇವತ್ತೇನು ತಿಂಡಿ ಮಾಡಕತ್ತಿ? ಇವತ್ತು ಉಪ್ಪಿಟ್ಟು ಮಾಡ್ತೇನೆ ರೀ, ನಾಳೆ ಹಬ್ಬಲ್ಲ, ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡ್ಬಿಡ್ತೇನೆ. ನಾಳೆ ಅವಲಕ್ಕಿ ಮಾಡಿದ್ರಾತು. ಅಂದಂಗೆ ಮನ್ಯಾಗ ರೇಷನ್ ಇಲ್ಲ, ರೇಷನ್ ತರಬೇಕಾಗಿತ್ತು. ಅದಕ್ಕೆ ನೋಡ ಹೆಂಡತಿ, ನಾ ರೆಡಿಯಾಗಿ ಬಂದನಿ. ಪುಸ್ತಕ ತೊಗೊಂಡು ಪೆನ್ ತೊಗೊಂಡು ರೇಷನ್ ಲಿಸ್ಟ್ ಬರ್ಕೊಳ್ಳಾರ ಅಂತ ಹೇಳಿ. ನಿನ್ನೆ ರಜೆ ಇರಲಿಲ್ಲ, ಇವತ್ತು ರಜೆ ಕೊಟ್ಟಾರ. ಮತ್ತು ನಾಳೆ ಮಧ್ಯಾಹ್ನ ಮೇಲೆ ಬಾ ಅನ್ನ ಮ್ಯಾನೇಜರ್, ನಾ ಬರೋದಲ್ಲ ಅಂತ ಹೇಳಿ ಬಂದನಿ. ಏನು ಮಾಡೋದ ನೋಡ್ಬೇಕಿನ್ನ, ದೌಡು ಊಟ ಆದ್ರೆ ಹೋಗ್ಬೇಕಂತ ಅನ್ಕೊಂಡಿನಿ. ಎಲ್ಲಿ ಇರ್ತೀರಿ ಬಿಡ್ರಿ, ಅದು ಹೋಗ್ಲಿ. ಹಬ್ಬದಾಗೂ ರಜೆ ಕೊಡ್ಲಾರ್ದಾಗ ಎಲ್ಲ ಕೂಡಿಸ್ಕೊಂತಾರೆ ದೇವ್ರು. ಏನು ಮಾಡೋದ್ವಾ, ಎಲ್ಲ ಪ್ರೈವೇಟ್ ಕೆಲಸ. ಹಂಗೆ ಗೌರ್ಮೆಂಟ್ ನೌಕರಿ ಆದ್ರೆ ರಜೆ ಸಿಗ್ತಾವೆ, ಎಲ್ಲದಕ್ಕೂ ಪ್ರೈವೇಟಿಗೆ ಸಿಗೋದಿಲ್ಲ. ಹೋಗ್ತು ಅಂದಂಗೆ ಏನೇನು ಬೇಕು ಮನೆಗೆ ರೇಷನ್ ಲಿಸ್ಟ್ ಕೊಡು, ನಾ ಬರ್ಕೊಂತೀನಿ. ದೊಡ್ಡವರು ಈ ಮನ್ಯಾಗ ಇನ್ನೂ ಅದಾರ. ಹಿರಿಯರು ಕುರಿಯರನ್ನ ಕೇಳಬೇಕು ಹಬ್ಬದಾಗ ಅನ್ನೋದು ಏನಿಲ್ಲ. ಹೆಂಡತಿ ಬಾಲ ಹಿಡ್ಕೊಂಡು ಹೊಂಟು ಬಿಟ್ರೆ ಆಗೋತು. ಎಲ್ಲ ಫಾರಿನ್ ಕಲ್ಚರ್, ಫಾರಿನ್ನೇ ಹುಟ್ಟು ಬಂದಾರಲ್ಲ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಏನು, ಕಾಫಿ ಏನು, ಶುಗರ್ ಏನು, ಇವ್ರ ಮನೆ ಭಾರಿ ಭಾರಿ ಐತಿ ಇವ್ರದ್ದು. ಏ ದೇವಕಿ, ಅವ್ಗೆ ಕಾಪಿ ಕೊಡಕ್ಕೆ ಬರಲಿಲ್ಲ ನಿನಗೆ? ಪಾಪ ಬೆಳಗಿಂದ ಕಾಪಿ ಕುಡುದಿಲ್ಲ ಅನಿಸುತ್ತೆ. ಅವ್ವ ಬರ್ಬೇವ, ಕುಡಿ ಬಾ, ನಾನೇನು ಕಾಪಿ ಕುಡಿಯೋನು. ನೀವೊಬ್ಬನ ಕಾಪಿ ಕುಡಿದು ಬೆಚ್ಚಗಾಗಪ್ಪ. ಉಳ್ದವ್ರದ್ದು ಇದ್ರೆ ಕುಡಿತಾರ, ಇಲ್ಲದ್ರೆ ಇಲ್ಲ. ಏನು ಹಿಂದೆ ಬಂದವ್ರು ಏನಿದ್ರು ತಿಂತಾರ, ಏನಿದ್ರು ಕುಡಿತಾರ. ನಾವೇನು ಕಾಪಿನ ಕುಡಿಬೇಕಂತೇನಿಲ್ಲ. ಕಾಪಿ ತೊಳೆದದ್ದು ಪಾತ್ರೆ ತೊಳೆದಿದ್ದು ನೀರಾರು ಕೊಟ್ಟರು ಕುಡಿದು ಹೋಗ್ತವೆ. ಯಾಕಂದ್ರೆ ನಮಗೆ ಮಾಡ್ಕೊಳಕ್ಕಾಗೋದಿಲ್ಲಲ್ಲ, ಮಾಡಿದ್ದನ್ನು ಕುಡಿಬೇಕು ನೋಡು. ಅದಕ್ಕೆ ಅಕ್ಕ, ನೀವು ಏನು ಹೆಂಗಸರು, ಏನು ನೀವು ಹೆಂಗಸರು ಬುದ್ಧಿ ಮಾಡೋಕೆ ಹಾಲು ಕೆಳಗಂತಾರೆ. ಸುಳ್ಳಲ್ಲಿ ನೋಡ್ರಿ ಅಲ್ಲಿ ಬೇವ, ಒಂದು ಕಾಪಿಗೆ ಇಷ್ಟು ಮಾತಾಡ್ಬೇಕ ನೀನು? ಬಾ, ನಾಲ್ಕು ಕುಡಿಯೋದ ಕೊಡ್ತೇನೆ ಅಂತ. ಬೇಡಪ್ಪ, ನೀ ಕುಡಿ. ನನಗೆ ಯಾಕೆ ಕೊಡ್ತೀವದನ್ನ? ನೀನು ಹೇಳ್ತಿ, ನಿನಗೆ ಪ್ರೀತಿಯಿಂದ ಮಾಡಿಕೊಟ್ಟಳು ಸಕ್ಕರೆ ಜಾಸ್ತಿ ಹಾಕಿ. ನಮಗೇನು ಬೇಡ ಅಷ್ಟೆಲ್ಲ ಸಕ್ಕರೆ, ನಾವು ಕುಡಿಯಂಗಿಲ್ಲ. ನಾವು ವಯಸ್ಸಾದವ್ರ, ಸಕ್ಕರೆ ಎಲ್ಲ ಕಬ್ಬಿನ ಕುಡಿತೀವಿ. ದೇವಕ್ಕೆ ಕಾಪಿ ತಂದು ಕೊಡು ನನಗೆ, ನಾನು ಅಲ್ಲಿ ಮುಂದಿನ ಹಲ್ಲಾಗಿರ್ತೇನೆ. ಹ್ಞೂ ರೀ ಆದ್ರೆ ತೊಗೊಂಬರ್ತೀನಿ. ಕರಿಯವಲ್ಲ ನೋಡು ಬಡ್ಡಿ ಮಗ, ಕರೆದು ರೇಷನ್ ಏನು ತರ್ಬೇಕು ಬೇವ ಅಂತ ಕೇಳಿದ್ರೆ ನಾ ಹೇಳಂಗಿಲ್ಲನ? ಅಕ್ಕಿನ ಕೇಳ್ತಾನೆ. ಈಗ ಬಂದಾಳಕ್ಕಿ, ಅಕ್ಕಿನ ಕೇಳ್ತಾನೆ ಎಲ್ಲದು. ನಾವು ಇಷ್ಟು ವರ್ಷ ಮಾಡ್ಕೊಂತ ಬಂದವರೆಲ್ಲ ಹೋದ್ವಿ. ಅಂದಂಗೆ ಮನೆಗೆ ಸಂತೆ ಏನೇನು ಬೇಕು ಹೇಳು ದೇವಕಿ. ಯಾವಾಗಿಂದ ಕೇಳಾಕತ್ತೇನೆ, ಬಡ ಬಡ ಹಿಡಿದು ಬರ್ಕಂತೇನೆ, ನಂಗೆ ಹೊತ್ತಾಗಲ್ಲನ. ಅದು ಎಲ್ಲ ಥರದ್ದು ತರಕಾರಿ ಬೇಕು ರೀ, ಅರ್ಧ ಕೆಜಿ. ಮತ್ತು ಅವಲಕ್ಕಿ ಬೇಕು, ಉಪ್ಪಿಟ್ಟಿನ ರವೆ ಬೇಕು, ಗೋಧಿ ಹಿಟ್ಟು ಬೇಕು, ಚಿರೋಟಿ ರವೆ ಬೇಕು, ಹೋಳಿಗೆ ಹಿಟ್ಟು ಬೇಕು, ಮತ್ತು ಈರುಳ್ಳಿ ಅಂತೂ ಬೇಕೇ ಬೇಕು. ದೇವಕ್ಕೆ ಕಾಪಿ ತೊಗೊಂಡು ಬಂದೆ ನಾನು. ನೀ ಆಮೇಲೆ ಹೇಳುವಂತೇವೆ ನೀವು ರೇಷನ್ ಮನ್ಯಾಗ ದೊಡ್ಡರ ಅದೇವಿ ಅಂತೇಳಿ ಇಲ್ಲನ? ರೇಷನ್ ಎಲ್ಲ ನೀವೇ ಹೇಳ್ಬೇಕನ್ನ. ನಾವು ಹೇಳಿದ್ರೆ ನಡೆಯಂಗಿಲ್ಲನ. ಮೊದಲೆಲ್ಲ ನಾವು ಹೇಳಿದ್ದು ತರೋದಾಕಿತ್ತು ಹಬ್ಬಕ್ಕೆ. ಈಗ ಹೆಂಡ್ತೀರನ್ನ ಕೇಳಕತ್ತ, ಹೆಂಡ್ತೀರನ್ನ ಅವನು ಎಲ್ಲ ಮೂಡ್ ಹಾಳು ಮಾಡೋ ಕೆಲಸನ. ಈಗ ಏನಾಯ್ತು ಬೇ, ಬಾ ನೀನ ಹೇಳ್ಬಾ. ದೇವಕಿ ಕಾಪಿ ಕೊಡು, ಹೋಗ ಕಾಪಿ ಕುಡ್ಕೊಂತ ಹೇಳ್ತಾಳೆ ಆಕೆ ನನಗೆ ರೇಷನ್ ಏನೇನು ಬೇಕಂತ ಹೇಳಿ. ಬ್ಯಾಡ ಬಿಡ್ಲಪ್ಪ, ನಾ ಹೇಳಿ ಸಿಟ್ಟು ಮಾಡ್ಕೊಂಡು ನೀ ತಂದು ಬ್ಯಾಡ ಬಿಡು. ಅದ್ರ ಹಬ್ಬ ಮಾಡ್ಬೇಕಂತೇನಿಲ್ಲ. ನಿನ್ನ ಹೆಂಡ್ತಿ ಏನು ಹೇಳ್ತಾಳ ನೀ ಅದನ್ನ ತೊಗೊಂಡು ಬಾ. ಅಲ್ಲಿ ಮತ್ತೆ ಆಕೆ ಹೇಳಾಕತ್ತಾರ, ನೀ ಬಾಯಿ ಮುಚ್ಕೊಂಡು ಸುಮ್ಮನೆ ಇರುವಲ್ಲ, ಒಟ್ಟ 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 ಅಂತಿದಿ. ಹೌದಪ್ಪ, ಮೊದಲ ತಾಯಿ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡ್ತಿದ್ರಿ. ಈಗ ಹೆಂಡ್ತಿ ಬಂದ ಮೇಲೆ ಹೆಂಡ್ತಿನೇ ಬೇಕು, ಹೆಂಡ್ತಿ ಮಾತಾಡ್ಬೇಕು. ತಾಯಿ ಎಲ್ಲ ಯಾಕೆ ಬೇಕು? ಹೌದಲ್ಲ? ಈಗ ಎಲ್ಲ ಹೆಂಡ್ತಿ ಹೇಳ್ದಂಗೆ ನಡ್ತೈತಿ. ತಾಯಿ ಏನು ನಾ ಇದ್ದಂಗೆ ಮೂಲಿ ಸೇರಿಬಿಟ್ರೆ ಆಗೋತು. ಇನ್ನು ನಾನು ಮೂಲಿಗೆ ಸೇರಿಲ್ಲ, ಗಟ್ಟದ ನೀ ನಡಿತೈತಿ. ಇನ್ನು ನಾ ಏನ್ರ ಮೂಲಿಗೆ ಬಿದ್ದುಬಿಟ್ರೆ ಮುಗಿದ ಹೋತು. ನೀವು ಒಂದು ಕಪ್ ಚಾನೂ ಹಾಕಂಗಿಲ್ಲ ನನ್ನ ಬಾಯಿಗೆ. ನೀವು ಹಂಗಾದ್ರಿ ಗಂಡ ಹೆಂಡ್ತಿ ಇಬ್ರು. ಅವನು ತಲೆ ಕೆಟ್ಟ ಮೊಸರು ಗಡಿಗೆ ಆಗ್ಬಿಟ್ಟು ಬೆಳಿಗ್ಗೆ ಇಂಥದ್ದೊಂದು ಜಗಳ ಆಗ್ಬಿಟ್ರೆ ಈ ಸರಿ ದೀಪಾವಳಿ ಹಬ್ಬ ನಾವು ಮಾಡ್ದಂಗೆ. ಈಗ ನೀವು ಅತ್ತೆ ಸೊಸಿ ಇಬ್ಬರು ಕುತ್ಕೊಂಡು ಒಂದು ಚೀಟಿ ಮಾಡ್ತಿರೋ, ಇಬ್ರದ್ದು ಒಂದೊಂದು ಚೀಟಿ ಮಾಡ್ತಿರೋ, ಏನಾರ ಮಾಡ್ಕೇಳ್ರಿ. ನಂಗೆ ಚೀಟಿ ತಂದು ಕೊಟ್ರೆ ನಾನು ಹೋಗಿ ಸಂತಿ ತಗೊಂಬರ್ತೇನೆ, ಇಲ್ಲದ್ರೆ ಇಲ್ಲ, ಆಗೋದಲ್ಲ ನನ್ನ ಕಡೆಯಿಂದ. ಬರಲಿ ನನ್ನ ಮಗಳು ಬಂದ ಮೇಲೆ ಚೀಟಿ ಬರೆಸಿ ಕೊಡ್ತಾನೆ ತರುವಂತಿ. ಅಲ್ಲ ತೀರ ಹೇಳ್ರಿ, ನಾನು ಬರಿತೇನೆ ಬೇಕಾರ. ಬೇಡ, ಅಕ್ಕಿ ಬರಿತಾಳ. ಅಯ್ಯೋ ಶಿವನ, ನಂಗೂ ಬರೆಯಕ್ಕೆ ಬರ್ತೈತಿ, ಹೇಳ್ರಿ ನಾ ಬರಿತೀನಿ. ದೇವಕಿ ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡು. ಅವ್ರು ಬರ್ಕೊಂಡು ತಂದು ಕೊಡ್ತೇನೆ ಅಂದ್ರೆ ತಂದು ಕೊಟ್ಮೇಲೆ ನಾ ರೇಷನ್ ತರ್ತೇನೆ, ಆಮೇಲೆ ನೀ ಅಡಿಗೆ ಮಾಡುವಂತೆ.
ನೀ ಹೋಗಿ ಬೇರೆ ಏನಾರ ಕೆಲಸ ನೋಡ್ಕೆ. ಯಾಕೆ ಬೆಳಗ್ಗೆ ಬೆಳಗ್ಗೆನ ಹಿಂಗೆ ತಲೆ ಕೆಡ್ಸ್ಕೊಂಡು ಕುಂತಿಯಲ್ಲ ಇವತ್ತು ಯಾಕೆ ಏನಾತ? ಈಗ ಮನ್ಯಾಗ ಸಂತೆದ ಭಾರಿ ಜಗಳ ಹೋಗ್ಬಿಟ್ಟೈತಿ. ನಾನು ದೇವಕ್ಕಿನ ಕೇಳಕತ್ತೀನಿ ಸಂತಿ ಅಂತ ತರ್ಬೇಕಂತ ಹೇಳಿ. ನಿಮ್ಮವ್ವ ಒಂದು ಬಂದ್ಲು ಹಂಗೆ ನಮ್ಮನ್ನ ಕೇಳೋದಿಲ್ಲ ಆಕಿನ ಕೇಳ್ತಾರ ಅನ್ಕಂತ. ಸರಿ ಐತಿ ನಮ್ಮ ಹೇಳಿದ್ದ ಅದ್ರಾಗೇನು ತಪ್ಪೈತಿ? ಅಲ್ಲ ನನ್ನ ಮಗಳ, ನಾನು ಹೇಳಿದ್ದೇನು ಕೇಳೋದಾದ್ರೆ ನೀವು ಒಬ್ಬೇಕೆ ನೋಡು. ನಂಗೆ ಎಲ್ಲಿ ಹೋಗಿದ್ದೇವ ನೀನು ಬೆಳಗ್ಗೆನ? ಇಲ್ಲಿ ಬಿಡ್ಬೇವ, ಒಂಚೂರು ಕೆಲಸ ಇತ್ತು, ಕಲ್ಯಾಣಿ ಮನೆಗೆ ಹೋಗಿದ್ದೆ ನಿನ್ನೆ. ನಾನು ಅಕ್ಕಿ ಎಲ್ಲ ಮಾರ್ಕೆಟಿಗೆ ಹೋಗಿದ್ವಿ, ಅಲ್ಲೇ ಒಂಚೂರು ತರಕಾರಿ ತಂದಿದ್ವಿ, ಅದನ್ನ ಪಾಲ್ ಮಾಡ್ಕೊಳ್ಳೋದಾಗಿತ್ತ, ಅದಕ್ಕೆ ಪಾಲ್ ಮಾಡ್ಕೊಳಕತ್ತಿದ್ವಿ ನಿನ್ನೆ. ಅದು ನಿನ್ನೆ ಪಾಲ್ ಮಾಡೋಕ್ಕಾಗಲೇ ಇಲ್ಲ, ಹಂಗೆ ಇಟ್ಟು ಬಂದ್ಬಿಟ್ಟೆ. ಅದಕ್ಕೆ ಈ ಬೆಳಗ್ಗೆನ ದೌಡ್ ಹೋಗಿದ್ದೆ ಪಾಲ್ ಮಾಡ್ಕೊಂತಾರನ್ನ ಅಂತ ಹೇಳಿ. ಏನಂದಿ? ಅಯ್ಯೋ ನನ್ನ ಮಗಳ, ನೀನು ಸಂತಿ ಮಾಡ್ಕೊಂಬಂದೆ ಅವ್ವ? ಹ್ಞೂ ದೇವ್ವ, ನಾನು ಸಂತಿ ಮಾಡೀನಿ. ಎನ್ನ ಅಂದ್ರೆ ಏನು ತಿಳ್ಕೊಂಡಿ ನೀನು? ಅಯ್ಯೋ ನನ್ನ ಬಂಗಾರ ಅಂದ್ರೆ ಬಂಗಾರ ನೋಡುವ ನೀನು. ನೀನು ನೋಡು, ಮನೆ ಜವಾಬ್ದಾರಿ ನಿನಗೂ ಬಂದಾಗೈತಿ. ಅಯ್ಯೋ ಮನೆಗೆ ಏನು ಬೇಕಂತ ನಿಂಗೆ ಗೊತ್ತಿತ್ತಾನ? ತರಕಾರಿ ತಗೊಂಬಂದು ಸಂತೆ ಮಾಡ್ಕೊಂಡು ಬಂದು. ಅಯ್ಯೋ ಭಾಳ ಖುಷಿ ಆಯ್ತವ ನೀನು ಹೋಗಿ ಸಂತೆ ಮಾಡ್ಕೊಂಬಂದ. ನಂಗೆ ಏನಂತಂದೇವ ನೋಡ್ರಿ, ಎಷ್ಟು ಸಂತೆ ಮಾಡ್ಕೊಂಬಂದಾನೆ, ಅಷ್ಟು ತರಕಾರಿ. ಮತ್ತು ಕಾಳು ಕಡೆ ನಾ ಏನು ತಂದಿಲ್ಲ, ಮತ್ತು ಹಣ್ಣು ಬೇಜಾರಕ್ಕ ನಂದು. ಇನ್ನು ನೋಡ್ಲೆ ಎಷ್ಟು ತರಕಾರಿ ತಂದಿನಿ, ಮತ್ತು ಏನಾರ ಬೇಕಾದ್ರೆ ನೀನು ಬೇರೆ ತಂದ್ಕೊಳಪ್ಪ. ಅಯ್ಯೋ ಇಷ್ಟೊಂದು ತರಕಾರಿ ತಿಂದ್ಬಿಟ್ಟಿಲ್ಲ. ಅಯ್ಯೋ ನೋಡಿ ಕಲೀರಿ, ನನ್ನ ಮಗಳನ್ನ ನೋಡಿ ಕಲೀರಿ. ಹೌದು ಆಕಿನ ನೋಡಿ ಕಲಿಯೋದು ಹಂಗಿರಲಿ. ಫಸ್ಟ್ ರೊಕ್ಕ ಎಲ್ಲಿಂದ ಬಂದು ಆಕಿಗೆ ತರಾಕಂತ ಕೇಳು. ಏನಂದ್ರೆ ಅಣ್ಣ, ನನ್ನ ಹತ್ರ ರೊಕ್ಕ ಎಲ್ಲಿಂದ ಬಂದ್ವಾ? ಯಾಕ ನನ್ನ ಹತ್ರ ರೊಕ್ಕ ಇರಬಾರ್ದನ? ನಾನು ಮನೆಗೇನು ತರಬಾರ್ದನ? ನೀ ತರಬಾರ್ದಂತ ನಾ ಏನು ಹೇಳಿಲ್ಲ. ನಿನ್ನ ಹತ್ರ ರೊಕ್ಕ ಎಲ್ಲಿಂದ ಬಂದ್ವು? ಅಷ್ಟೆಲ್ಲ ರೊಕ್ಕ ಇರಲಿಲ್ಲ ನಿನ್ನ ಹತ್ರ. ಏನಾರ ಮಾಡಿದೇನ ಮರ್ಯಾದೆ ಹೋಗುವಂಥ ಕೆಲಸನ ಅಂತ ಕೇಳಿದೆ ಅಷ್ಟೆ. ಏನ ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಏನೇನಾರು ಮಾತಾಡ್ಬೇಡ. ನೀವು ಸ್ವಲ್ಪ ಸುಮ್ಮನೆ ಆಕಿ ಏನೋ ಹೇಳಕತ್ತಾಳ, ಏನೇನಾರು ಮಾತಾಡ್ಬೇಡ ಹಂಗೆ. ಮಿಟಕ್ಲಾಡಿ ನಮ್ಮ ಅಣ್ಣಂಗೆ ಹೇಳ್ಕೊಟ್ಟೇನ ನಾ ಏನೋ ಮಾಡೇನಿ ಅಂತ ಹೇಳಿ. ಅದಕ್ಕೆ ನಮ್ಮ ಅಣ್ಣ ಹಿಂಗೆ ಕೇಳಕತ್ತಾನ, ಇಲ್ಲಾಂದ್ರೆ ಅವನೇ ಕೇಳ್ತಾನ. ಲಲಿತಾ, ಆರ ಬಾರ ಪಾಪಿತೇಲಿ ಏನಿಲ್ಲ ಅನ್ನಂಗೆ ಆಕಿಗೆ ಹೇಳ್ಬೇಡ ನೀನು ಪದೇ ಪದೇ. ನಾನು ಕೇಳಕತ್ತಿರೋದು ನಿನ್ನ ಹತ್ರ ಇಷ್ಟು ರೊಕ್ಕ ಇರಲಿಲ್ಲ, ಎಲ್ಲಿಂದ ಬಂತು ಅಂತ. ಅದು ಅದು ಅವು ಕೊಟ್ಟದ್ರಾಗ ಉಳಿಸ್ಕೊಂಡಿದ್ದಿ ತಂದೆ ರೀ. ಇಲ್ಲಿಗೆ ಇದನ್ನು ಬಿಟ್ಬಿಡ್ರಿ ಹೋಗಲಿ. ಅಕ್ಕಿ ಅವು ಕೊಟ್ಟದಾಗ ಉಳಿಸ್ಕೊಂಡು ತಂದಾಳಂತ ಹೇಳ್ತಾಳ, ಸುಮ್ಮನೆ ಇದ್ಬಿಟ್ರಿ ಹೋಗಲಿ. ಏನಾರ ಯಾಕೆ ಹಾಳುಗುಂಡಿ ಬೀಳಿ ಬಿಡು. ಈ ಮನ್ಯಾಗ ಹೇಳೋದು ಕೇಳೋದು ಏನೇನೇನೇನೂ ಇಲ್ಲ, ಎಲ್ಲ ಅವ್ರವ್ರ ಇಷ್ಟ ಬಂದಂಗೆ ಕುಣಿತಾರೆ. ಲಲಿತಾ, ಕಾಫಿ ಕೊಡಲೇ ನಿನಗೆ? ಬೇಡ, ನಂಗೆ ಕಾಫಿನೂ ಬೇಡ, ಏನೂ ಬೇಡ, ನಾ ಎಲ್ಲ ಮುಗಿಸ್ಕೊಂಡು ಬಂದೇನೆ. ಬಾರ ನನ್ನ ಮಗಳ, ಹೊರಗೆ ಹೋಗೋಣ, ರೆಸ್ಟ್ ಮಾಡುವಂತೆ ರೂಮ್ನಾಗ. ತರಕಾರಿ ಹೊತ್ಕೊಂಬಂದು ಭಾಳ ದೊಡ್ಡದಿರಿ, ಬಾ ಹೋಗೋಣ ಬಾ. ನೋಡ ದೇವ್ಕಿ, ಫಸ್ಟ್ ನೀನು ಸರಿಯಾಗಿರೋದು ಕಲ್ತ್ಕ. ಏನು ನಮ್ಮ ಅಣ್ಣಗೆ ಕಿವಿ ಕತ್ತದ ಬಿಡು, ಗೊತ್ತಾತನ? ಯಾವಾಗ ನೋಡು ಏನಾರ ಹೇಳಿಕೊಟ್ರಂತಾನೆ ಇರ್ತಿದ್ದಿ. ನಮ್ಮಣ್ಣ ಮೊದಲು ಹಿಂಗಿರಲಿಲ್ಲ, ನಾ ಏನು ತಂದ್ರು ಏನು ಮಾಡಿದ್ರು ಖುಷಿ ಪಡ್ತಿದ್ದ. ಈಗ ನೀ ಬಂದ ಮೇಲೆ ಇಂಥವೆಲ್ಲ ಅವನಿಗೆ ಬುದ್ಧಿ ಒಂದೊಂದು ಕಲಿಯಾಕತ್ತಾನವ, ಅನುಮಾನ ಪಡೋದು. ನಾವು ಏನು ಕೆಟ್ಟ ಕೆಲಸ ಮಾಡೋಕೆ ಹೋಗಿಲ್ಲ, ಏನೋ ಮನೆಗೆ ತರಕಾರಿ ಬೇಕು ಅಂಥೇಳಿ ತಂದೆ, ಏನೋ ಹೋದಾಗ ಚಂದ ಕಾಣ್ತಾ ಹೇಳಿ ತಂದೆ ಅಷ್ಟ. ಇಲ್ಲಾಂದ್ರೆ ನಾ ಯಾಕೆ ಬರ್ತಿದ್ದೆ, ರೊಕ್ಕ ಇಟ್ಕೊಂತಿದ್ದೆ ಕೂಡಿ, ನನಗೆ ಬರ್ತಿತ್ತು. ಹೋಗ್ಲಿ ಬಿಡಲ್ಲ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂತಿ, ಇರಲಿ ಬಿಡು. ಆತ ನೀ ತಂದಿದ್ದೆ ಚಲೋನ ಆತ ಬಿಡು. ಈ ನಾಟಕದ ಮಾತಿಗೆ ಏನು ಕಮ್ಮಿ ಇಲ್ಲ ನೀನು. ಯವ್ವ, ನಂಗೊಂದು ಲೋಟ ಜ್ಯೂಸ್ ಬೇಕು, ಅದ್ರಾಗ ಹಣ್ಣು ಐತಿ, ಒಂದು 2 ಹಣ್ಣು ಹಿಂಡಿ ಜ್ಯೂಸ್ ಮಾಡ್ಕೊಂಡು ತಗೊಂಡು ಬಾ, ನಾನು ಅಲ್ಲಿ ನೀನು ರೂಮಾಗಿರ್ತೀನಿ. ಆತ ನನ್ನ ಮಗಳ, ಆತ ನಾ ತೊಗೊಂಬರ್ತೀನಿ ಹೋಗಯ್ಯವ್ವ. ದಣಕಂಬಿಟ್ಟಿದಿ, ತೊಗೊಂಬರ್ತಾನೆ ಹೋಗಯ್ಯವ್ವ. ಗಂಡ ಹೆಂಡತಿ ಇಬ್ಬರು ಬರೀ ನನ್ನ ಮಗಳನ್ನ ಆಡ್ಕೆನಾರು ಆಗೋದು ನಿಮ್ದು. ಅಯ್ಯೋ ದೇವ್ರೇ, ಈ ಮನೆಯವ್ರನ್ನ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಕೈಯಿಂದ. ಅಂದಂಗೆ ಈಕೆ ಸಂತೆ ಹೆಂಗೆ ತಂದ್ಲು? ರೊಕ್ಕ ಇರಲಿಲ್ಲ, ಏನಿಲ್ಲ, ನೀನೇನು ಅತ್ತೆ ಹತ್ರ ರೊಕ್ಕ ಬೇಕು, ನಂಗೆ ರೊಕ್ಕಿಲ್ಲ, ಪಾರ್ಲರ್ಗೆ ಹೋಗ್ಬೇಕು ಅನ್ನಕತ್ತಿದ್ಲು. ಹೆಂಗೆ ತಂದ್ಲಿಕ್ಕಿ? ಏನಾರ ಯಾಕಾಗಲಿ, ಈಕೆ ಜೊತೆಗೆ ಯಾರ್ಯಾರು ಹೋಗಿದ್ರು ಅಂತ ಹೇಳಿ ಸಣ್ಣಕ್ಕೆ ಕೇಳಿದ್ರೆ ಗೊತ್ತಾಕತಿ, ಅವ್ರನ್ನ ಕೇಳಿದ್ರೆ ಗೊತ್ತಾಕತಿ ಬಂಡವಾಳಕ್ಕಿದು. ಆಕೆ ಹತ್ರಿಗೆ ಹೇಳಕ್ಕೆ ಬರಂಗಿಲ್ಲ, ಅದೊಂದು ಆಗಲಿ. ಅಯ್ಯೋ ಶಿವನೇ, ತರಕಾರಿ ಬರ್ಜರಿ ಹೊತ್ಕೊಂಬಂದಾಳಲ್ಲ. ಇಷ್ಟೆಲ್ಲ ತರಕಾರಿ ಈಕಿ ರೊಕ್ಕ ಉಳಿಸ್ಕೊಂಡು ತರಕ್ಕೆ ಸಾಧ್ಯ ಇಲ್ಲ. ಏನೋ ಪುಕ್ಷಟೆ ಸಿಕ್ಕಿರ್ತೈತೆ, ಎಲ್ಲೇ ಹೊತ್ಕೊಂಬಂದಿರ್ತಾಳೆ. ನೋಡೋಣ ಆಗಲಿ, ಹೆಂಗನೇ ಯಾಕಾಗಲಿ, ಹಬ್ಬದ ಸಂತೆ ಒಂದು ಆತಲ್ಲ, ಹೋಗ್ಲಿ ತಗೋ. ಎಷ್ಟು ರೊಕ್ಕ ಇದ್ರೆ ನನಗೆ ಮೇಕಪ್ಪಿಗೆ ಸಾಕಾಗೋದಿಲ್ಲ ಅಂತಿದ್ಲು. ಅಂತಂದ್ರೆ ಈಗ ಸಂತೆ ತಂದಾಳ ಅಂದ್ರೆ ಏನೋ ಅನುಮಾನ ಐತಿ ನನಗೆ. ಇರ್ಲಿ ನೋಡೋಣ, ಇದನ್ನು ಹುಡುಕಿದ್ರೆ ಗೊತ್ತಾಕತಿ. ಅಂದಂಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ.
ಹ್ಯಾಪಿ ದೀಪಾವಳಿ ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ. ಈಗ ಸಬ್ಸ್ಕ್ರೈಬ್ ಆಗಿರೋರ್ಗೂ ಹ್ಯಾಪಿ ದೀಪಾವಳಿ, ಮುಂದೆ ಸಬ್ಸ್ಕ್ರೈಬ್ ಆಗೋರ್ಗೂ ಹ್ಯಾಪಿ ದೀಪಾವಳಿ. ಇಲ್ಲಿ ತನಕ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಾಳೆ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತೈತಿ, ಬಿಡಬೇಡ, ತಪ್ಪದ ನೋಡ್ರಿ ಎಲ್ಲರೂ. ಹಂಗೆ ಇನ್ನೊಂದು ಮಾತು ಹೇಳೋದು ಮರ್ತೆ, ಈಗ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.